ನಮಸ್ಕಾರ ರೈತ ಮಿತ್ರರೇ. ಏನು ಭೂಮಿ ಏನೋ ತಗೊಂಡೆ ಎಲ್ಲೋ ಹೊರಟ್ಬಿಟ್ಟೆ, ಏನು ಸಮಾಚಾರ ಅಂತ ಕೇಳ್ತೀರಾ. ಇವತ್ತಿನ ಸಮಾಚಾರ ಏನಪ್ಪ ಅಂದರೆ ಬಾಳೆ ಗಿಡಕ್ಕೆಲ್ಲ ಡ್ರಿಂಚಿಂಗ್ ಮಾಡೋದ ಅಂತ. ಏನಪ್ಪ ಅಂದರೆ ನಾನು ಹಾಕ್ತಾ ಇರ್ತೀನಿ, ನಾವು ಬಾಳೆ ಹಾಕಿದ್ದೀವಿ ಅಂತ. ಸೊ ಅದಕ್ಕೆ ಇವಾಗ ಡ್ರಿಂಚಿಂಗ್ ಮಾಡೋದ ಅಂದ್ಬಿಟ್ಟು ಔಷಧಿ ಎಲ್ಲ ತೊಗೊಂಡೋಗಿ ಕ್ಲೀನಾಗಿ ಕಳಿಸಿ ಹುಯ್ಯೋದ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀವಿ. ಇದೆಲ್ಲ ಪೌಡರ್ಸ್ ಹೋಗಿ ಕೇಳಿದ್ದಕ್ಕೆ ಡ್ರಿಂಚಿಂಗ್ ಮಾಡೋಕ್ಕೆ ಅಂತ ಕೇಳಿದ್ದಕ್ಕೆ ಕೊಟ್ಟರು. ಯಾವ ಥರ ಔಷಧಿ ಹಾಕಿದ್ರೆ ಬೆಸ್ಟ್ ಬಾಳೆಗೆ ಅಂತ ಮರೀದೆ ಕಮೆಂಟ್ ಮಾಡಿ. ಬಾಳೆ ಬೆಳೆಯೋರು ಯಾರು ಇದ್ದರೆ ನಾವು ಹಾಕಿರೋದು ನೇಂದ್ರ ಬಾಳೆ. ಇದನ್ನು ನಾನು ಮೊದಲೇ ಹೇಳಿದ್ದೀನಿ. ನಾನು ಬಾಳೆ ವೀಡಿಯೋಸ್ ಹಾಕ್ಬೇಕಾರೆಲ್ಲ ಹೇಳ್ತಾ ಇರ್ತೀನಿ ನಾವು ಹಾಕಿದ್ದು ನೇಂದ್ರ ಬಾಳೆ ಅಂತ. ಸೊ ನಿಮ್ಮ ಕಡೆ ನೀವು ಯಾವ ಬಾಳೆ ಬೆಳಿತೀರಾ ಅಂತ ಮರೀದೆ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಕ್ಲೀನಾಗಿ ಕಳಿಸಿ ಒಂದೊಂದು ಗಿಡಕ್ಕೆ ಅರ್ಧ ಲೀಟ್ರು ಇದ್ವಿ. ಇದು ಮಾರ್ನಿಂಗ್ ಟೈಮೇ ಉಯ್ದ್ಬಿಟ್ವಿ. ಇವಾಗಂತೂ ತುಂಬ ಬಿಸಿಲು. ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ಮಳೆ ಕೆಚ್ಚಿ ಕೆಡಗೈತೆ. ಬಟ್ ನಮ್ಮ ಕಡೆ ಅಲ್ಲ, ಬ್ಯಾಂಗ್ಳೂರು ಮೈಸೂರಲ್ಲಿ ನಮ್ಮ ಕಡೆ ನಮಗೆ ಮಳೆ ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಆದರೂ ಮಳೆ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮಳೆರಾಯ ತುಂಬ ಮೋಸ ಮಾಡ್ತಾನೆ. ಅಂದರೆ ನಾವಿವಾಗೆಲ್ಲ ಬೆಳೆಗಳು ಹಾಕ್ತಾ ಇದ್ದೀವಿ, ಸೊ ಮಳೆ ಬೇಕೇ ಬೇಕು. ಮಳೆ ನಾವು ಬೆಳೆ ಹಾಕಿದ ತಕ್ಷಣ ಮಳೆ ಬಂದರೆ ಆ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಬೇಗ ಉಟ್ಕೋತದೆ. ಸೊ ಎಲ್ಲ ಕ್ಲೀನಾಗಿ ನಾವು ಔಷಧಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಸೊ ನಿನ್ನೆ ಯಾರ್ಯಾರು ಊರಲ್ಲಿ ಮಳೆ ಹೋಯ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಸೊ ಎಲ್ಲ ಊರಲ್ಲೂ ಇದೈತೆ, ನಮ್ಮೂರಲ್ಲಿ ಮಾತ್ರ ಇಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ನನಗೆ. ಆಮೇಲೆ ಎಲ್ಲ ನಾನು ಅಣ್ಣ ಮತ್ತು ಇನ್ನೂ ಇಬ್ಬರು ಬಂದಿದ್ದರು, ಎಲ್ಲ ಸೇರಿ ಆಮೇಲೆ ಉಯ್ದ್ಬಿಟ್ಟು ಬಂದ್ವಿ. ತುಂಬ ಕಳೆ ಬಂದ್ಬಿಟ್ಟೈತೆ, ಕೋರೆ ಹುಲ್ಲು ಅಂತೀವಲ್ಲ, ಸೊ ಅದು ಬಂದ್ಬಿಟ್ಟೈತೆ. ಅದಕ್ಕೆ ಏನೇ ಮಾಡಿದ್ರು ಅದು ಹೋಗ್ತಾ ಇಲ್ಲ. ಅದನ್ನೇ ಹೆಂಗೆ ಅಳಿಸೋದು ಅಂತಲೂ ನಮಗೆ ಗೊತ್ತಿಲ್ಲ. ಸೊ ನೀವು ಯಾರ್ಯಾರು ಅದಕ್ಕೆ ಯಾವ್ದಾದ್ರು ಔಷಧಿ ಯೂಸ್ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾವು ಯೂಸ್ ಮಾಡ್ತೀವಿ. ಸೊ ಔಷಧಿನ ಹೊಡಿತೀವಿ. ಅದು ಸತ್ತರೆ ತುಂಬ ಖುಷಿನೇ. ಅದರಿಂದ ಬಾಳೆನೂ ಬರೋಕ್ಕೆ ಬಿಡಲ್ಲ. ಅದು ಗೆಣಸು ಥರ ಇರ್ತದೆ. ಗೆಣಸು ಏನು ಮಾಡ್ತದೆ ಅಂದರೆ ಬಾಳೆನ ಡೆವಲಪ್ ಆಗೋಕ್ಕೆ ಬಿಡ್ತಾ ಇಲ್ಲ. ಸೊ ಅದರಿಂದನೇ ಔಷಧಿ ಹೊಡಿಬೇಕು. ಯಾವ ಔಷಧಿ ಅಂತ ಗೊತ್ತಿಲ್ಲ, ಔಷಧಿ ಅಂಗಡಿಯವ್ರನ್ನೇ ಕೇಳಬೇಕು.